ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಹೊಸ ಮುಖ್ಯಮಂತ್ರಿಗಳ ಆಯ್ಕೆಯ ಪ್ರಕ್ರಿಯೆ ಇನ್ನೇನು ಶುರುವಾಗಬೇಕು. ಮುಖ್ಯಮಂತ್ರಿಗಳ ರಾಜೀನಾಮೆಯೊಂದಿಗೆ ಅವರ ಸಚಿವ ಸಂಪುಟ ವಿಸರ್ಜನೆಗೊಂಡಿತು ಅಂತ ಅರ್ಥ. ಈಗ ಹೊಸ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ರಚನೆ ಮಾಡಬೇಕು. ನಮ್ಮ ಜೊತೆಗೆ ಮಾರುತೇಶ್ ವಿದ್ಯಾ ಪ್ರಶಾಂತನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜಕಾರಣಿಗಳಲ್ಲಿ ಇಮೋಷನಲ್ ಕೋಶಂಟ್ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಪ್ರಾಕ್ಟಿಕಾಲಿಟಿಯ ಕೋಶಂಟು ಇರುತ್ತೆ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಅವರ ಆಪ್ತ ಬಳಗಕ್ಕೆ ಬೇಜಾರಾಗಿದೆ, ಕೆಲವರು ಕಣ್ಣೀರಿಟ್ಟರು, ಅದೆಲ್ಲ ಆಯಿತು. ಈಗ ಮುಂದಿನ ಲೆಕ್ಕಾಚಾರ ಮತ್ತು ಕ್ಯಾಬಿನೆಟ್ನಲ್ಲಿ ಇರೋದು. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಇರುವವರಿಗೆ ಅದು ಮುಂದುವರಿಬೇಕು, ಇಲ್ಲದೇ ಇರುವವರಿಗೆ ಕ್ಯಾಬಿನೆಟ್ ಸೇರಿಕೊಳ್ಳಬೇಕು. ಪ್ರಯತ್ನಗಳು ಶುರುವಾಗಿರ್ತವೆ ಈಗಾಗಲೇ. ಅಲ್ಲ, ಖಂಡಿತ ಶುರುವಾಗಿದೆ. ಅವರ ಆಪ್ತ ಬಳಗದಲ್ಲಿ ಸಿದ್ದರಾಮಯ್ಯನವರ ನಿರ್ಗಮನ ಬೇಸರ ಇರ್ಬೋದು. ಆದ್ರೆ ವಾಸ್ತವ ಕೂಡ ಏನು ಅಂದ್ರೆ, ಸಿದ್ದರಾಮಯ್ಯನವರು ಮುಂದಿನ ನಾಯಕತ್ವಕ್ಕೆ ಅವರೇ ಒಂದು ವೇದಿಕೆಯನ್ನ ಬಿಟ್ಟು ಇನ್ನೊಬ್ಬರಿಗೆ ವೇದಿಕೆಯನ್ನು ಸೃಷ್ಟಿಸಿಕೊಟ್ಟು ಹೋಗುವಂತ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಈ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರ ಆಪ್ತರೇನು ಸೋತಿಲ್ಲ, ಅದು ಗೊತ್ತಿದೆ. ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಜೊತೆಗಿದ್ರು, 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವರು ಹೋಗ್ತಿದ್ದಾರೆ ಅನ್ನುವಂಥ ಬೇಸರ ಎಲ್ಲರಲ್ಲೂ ಇರುವಂಥದ್ದು ಸಹಜ. ಆದ್ರೆ ಹೊಸದೊಂದು ವೇದಿಕೆ ಅಂದ್ರೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ, ಕಾಂಗ್ರೆಸ್ನ ಭವಿಷ್ಯದ ದೃಷ್ಟಿಯಿಂದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಬಿಟ್ಕೊಟ್ಟು ಹೋಗೋದು ಕೂಡ ವಾಸ್ತವ ಅನ್ನೋದು ಕೂಡ ಅವರ ಆಪ್ತರಿಗೆ ಗೊತ್ತಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈಗಾಗಲೇ ಸಚಿವ ಸಂಪುಟಕ್ಕೆ ಸೇರಬೇಕು ಅನ್ನೋದರ ಚರ್ಚೆಗಳು, ಲಾಬಿಗಳು ಕೂಡ ಶುರುವಾಗಿದ್ದಾವೆ. ಅದರ ಪ್ರಯತ್ನಗಳು ಕೂಡ ಹೈಕಮಾಂಡ್ ಹಂತದಲ್ಲೂ ನಡೀತಾ ಇದ್ದಾವೆ, ಸಿದ್ದರಾಮಯ್ಯನವರ ಹಂತದಲ್ಲೂ ನಡೀತಾ ಇದೆ, DK ಶಿವಕುಮಾರ್ ಹಂತದಲ್ಲೂ ನಡೀತಾ ಇದೆ. ಇನ್ನೊಂದು ಪವರ್ ಸೆಂಟರ್ ಆಗಿ ಎಮರ್ಜ್ ಆಗಿರುವಂಥ ಸತೀಶ್ ಜಾರಕಿಹೊಳಿ ಅವರ ಮೂಲಕವೂ ಕೂಡ ನಡೆಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಹೈಕಮಾಂಡ್ ಹೇಗೆ ಇದನ್ನು ನಿಭಾಯಿಸುತ್ತೆ ಅನ್ನೋದು. ಯಾಕೆಂದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅಂತ ನಾಯಕತ್ವವನ್ನು ಕೆಳಗಿಳಿಸಿ DK ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಮುಂದಾಗಿರುವಂಥದ್ದು ಒಂದು ಹೊಸ ಜನರೇಷನ್ ಆಫ್ ಪಾಲಿಟಿಕ್ಸ್ನ ಕಡೆಗೆ ಹೊರಳ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ತರ್ತಾರೆ, ಈ ಎಲ್ಲ ಎಕ್ಸಸೈಸ್ 2028ರ ಚುನಾವಣೆ ದೃಷ್ಟಿಯಿಂದ ಅನ್ನೋದು ಏನು ಗುಟ್ಟಾಗಿ ಉಳಿದಿಲ್ಲ. 2028ರ ಚುನಾವಣೆಯನ್ನು ಗುರಿಯಾಗಿಸಿಕೊಂಡೇ ಈ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಿರ್ಬೋದು, ಮತ್ತೊಬ್ಬರಿಗೆ ಪಟ್ಟ ಕಟ್ತಾ ಇರೋದಿರ್ಬೋದು. ಇದೆಲ್ಲ ಪ್ರಯತ್ನಗಳು 2028ರ ಚುನಾವಣಾ ದೃಷ್ಟಿಯಿಂದ ಅನ್ನೋದು ಕೂಡ ಅಷ್ಟೇ ಸತ್ಯ. ಆ ಕಾರಣದಿಂದಾಗಿ ತಯಾರಿಗಳು ಹೇಗೆ ಮಾಡ್ಕೊಳ್ತಾರೆ ಅನ್ನೋದರ ಬಗ್ಗೆ ಹೆಚ್ಚು ಕುತೂಹಲ ಇದೆ. ಒಂದು ದೊಡ್ಡ ವೋಟ್ ಬ್ಯಾಂಕನ್ನು ಭಾಳ ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಂಡಿದ್ದಂಥ ಸಿದ್ದರಾಮಯ್ಯನವ್ರನ್ನ ನೀವು CM ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದೀರಾ. ಹಾಗಾಗಿ ಅದರ ರಿಪ್ಲೇಸ್ಮೆಂಟ್ ಆಗಿ ಕ್ಯಾಬಿನೆಟ್ನ ಒಳಗಡೆ ಅಹಿಂದ ವರ್ಗಕ್ಕೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ತೀರಾ ಮತ್ತು ಆ ವೋಟ್ ಬ್ಯಾಂಕನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ನಾಯಕರನ್ನು ಹೇಗೆ ನೀವು ಎಮರ್ಜ್ ಮಾಡ್ತೀರಾ. ಸೊ ಈ ಎಲ್ಲ ಪ್ರಶ್ನೆಗಳು ಹೈಕಮಾಂಡ್ನ ಮುಂದೆ ಇದೆ. ಹಾಗಾಗಿ ಈ ಬಾರಿ ಸಚಿವ ಸಂಪುಟ ರಚನೆ ಅನ್ನುವಂಥದ್ದು ಹೈಕಮಾಂಡ್ನ ಪಾಲಿಗೆ ಒಂದು ದೊಡ್ಡ ಎಕ್ಸಸೈಸ್ ಅಂತೂ ನಿಶ್ಚಿತವಾಗಿಯೂ ಇದೆ. ಅದು ಪ್ರತಿ ಬಾರಿ ಇದ್ದೇ ಇರುತ್ತೆ. ಆದರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆಗುವಂತಹ ಕ್ಯಾಬಿನೆಟ್ಗೆ ವಿಶೇಷ ಮುತುವರ್ಜಿ ಮತ್ತು ವಿಶೇಷ ಆಸಕ್ತಿ ಹೈಕಮಾಂಡ್ದು ಇದ್ದೇ ಇರುತ್ತೆ. ಲಾಬಿಗಳಿಗೆ ಮಣಿತಾರಾ, DK ಶಿವಕುಮಾರ್ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರಾ, ಅಥವಾ ಸಿದ್ದರಾಮಯ್ಯನವರ ಅಭಿಪ್ರಾಯಗಳನ್ನು ಗಣನೆಗೆ ತೆಗೆದುಕೊಂಡು ಮಾಡ್ತಾರಾ, ಇಲ್ಲ ನಾವು ಮಾಡ್ತೀವಿ ನೀವು ಈ ಮೂಲಕ ಮುಂದುವರಿರಿ ಅಂತ ಹೈಕಮಾಂಡೇ ಇದನ್ನು ಸೂಪರ್ವಿಷನ್ ಮಾಡಿ ಅವರೇ ತೀರ್ಮಾನಗಳೇ ಫೈನಲ್ ಮಾಡ್ತಾರಾ? ಈ ಪ್ರಶ್ನೆಗಳಿದ್ದಾವೆ. ಲಾಬಿಗಳು ಶುರುವಾಗಿದೆ. ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದಿಂದ ಈ ಬಾರಿ ಹೆಚ್ಚಿನ ಸಚಿವ ಸ್ಥಾನ ಕೇಳಬೇಕು, ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಬೇಸರ ಇದೆ, ಸಮುದಾಯ ಆಕ್ರೋಶ ಇದೆ, ನಾವೆಲ್ಲ ಕೇಳಬೇಕು ಅಂತೇಳಿ ಕೃಷ್ಣಬೈರೇಗೌಡರ ನೇತೃತ್ವದಲ್ಲಿ ಒಂದು ಅಲ್ಪಸಂಖ್ಯಾತರ ಸಭೆಗಳು ಕೂಡ ನಡೆದಿದ್ದಾವೆ. ಜಮೀರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಅಹಿಂದವನ್ನು ಹಿಡಿದಿಟ್ಕೊಳ್ಬೇಕು, ನಾಳೆ KPCC ಅಧ್ಯಕ್ಷರಾದರೆ ಅಹಿಂದ ವೋಟ್ ಬ್ಯಾಂಕನ್ನು ಹಾಗೆ ಉಳಿಯುವಂತೆ ಮಾಡಬೇಕು ಅಂದರೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ರೋಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಮೀರ್ ಈಗ ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ಲೀಡರ್, ಆ ಕಾರಣಕ್ಕಾಗಿ ಅವರ ಜೊತೆಗೂ ಒಂದು ಮಾತುಕತೆಯನ್ನು ಮಾಡಿದರು. ತೆರೆಮರೆಯಲ್ಲಿ ಕಸರತ್ತುಗಳು ಆರಂಭ ಆಗಿದ್ದಾವೆ. ಹೈಕಮಾಂಡ್ ನಾಯಕರ ಭೇಟಿ ಕೂಡ ಬಹುಶಃ ಶುರು ಆಗ್ಬೋದು ಅಂತ ಕಾಣಿಸ್ತಾ ಇದೆ. CM ಈಗ ದೆಹಲಿಗೆ ಹೋಗಿರುವಂಥ ಬೆನ್ನಲ್ಲೇ ಕೆಲವರು ದೆಹಲಿಗೆ ತೆರಳಿದ್ದಾರೆ. ನಾಳೆ ನಾಡಿದ್ದು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥದ್ದಿದೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಸೋಮವಾರ CLP ನಡಿಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. CLP ಆದ ಮೇಲೆ ಇನ್ನಷ್ಟು ಸಚಿವ ಸಂಪುಟ ರಚನೆಗೆ ವೇಗ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಈ ಬಾರಿಯ ಕ್ಯಾಬಿನೆಟ್ ಒಂದು ವಿಶೇಷವಾಗಿ ಇರಬೇಕು, ಯುವಕರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಡ ಇದೆ. ಬಹುಶಃ ರಾಹುಲ್ ಗಾಂಧಿ ಅವರ ಆಲೋಚನೆ ಕೂಡ ಅದೇ ರೀತಿ ಇದ್ದಂಗಿದೆ.
ಹೀಗಾಗಿ ಯುವಕರು ಅಂತ ಹೇಳಿದ್ರೆ ಯಾರನ್ನ ಯುವಕರಂತ ಕನ್ಸಿಡರ್ ಮಾಡ್ತಾರೆ? 2 ಬಾರಿ ಗೆದ್ದಿರೋರ್ನ, ಅಥವಾ 3 ಬಾರಿ ಗೆದ್ದಿರೋರ್ನ, ಅಥವಾ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥವ್ರನ್ನ, ಅಥವಾ ಫಸ್ಟ್ ಟೈಮ್ ಗೆದ್ದಿದ್ರು ಕೂಡ ಈಸ್ ಎಲಿಜಿಬಲ್, ಅವ್ರನ್ನ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ ಅನ್ನುವಂಥದ್ದನ್ನು ನೀವು ಮಾಡ್ತೀರಾ? ಇದೆಲ್ಲವನ್ನು ಕೂಡ ಲೆಕ್ಕ ಹಾಕುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಹೈಕಮಾಂಡ್ ಇದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ದೊಡ್ಡ ಸವಾಲಂತೂ ಇದ್ದೇ ಇದೆ ಸಚಿವ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.